ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಮಿಷಿನು ಯಾರೋ ವೀವರ್ಸ್ ಕೇಳಿರೋದು, ಮಿಷಿನು ಮೋಟ್ರು ಯೂಸ್ ಮಾಡ್ತಾ ಇರೋರು ಈ ವಿಡಿಯೋನ ನೋಡಲೇಬೇಕು. ಅದು ಹೇಗೆ ಪ್ರಾಬ್ಲಮ್ ಆಗುತ್ತೆ, ಆ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಕೇಳಿದ್ರೆ, ಮೋಟ್ರ್ ಯೂಸ್ ಮಾಡ್ತಾರಂತೆ ಅವರು. ಆ ಮೋಟ್ರ್ ಬಂದುಬಿಟ್ಟು ಪೆಡಲ್ ಇರುತ್ತಲ್ಲ, ಆ ಪೆಡಲು ನಾವು ಪ್ರೆಸ್ ಮಾಡ್ತಾ ಇರ್ತೀವಲ್ಲ, ಪ್ರೆಸ್ ಮಾಡಿದಾಗ ಅದು ಬ್ಲೇಡ್ ಹೋಗ್ಬಿಟ್ಟಿರುತ್ತೆ. ಅದರಲ್ಲಿ 2 ಬ್ಲೇಡ್ ಇರುತ್ತೆ. ಆ ಬ್ಲೇಡ್ ಹೋದಾಗ ಏನಾಗುತ್ತೆ, ಅದು ಕಟ್ಟಾಗ್ಬಿಟ್ಟಿರುತ್ತೆ. ಕಟ್ಟಾದಾಗ ಅದು ಫಾಸ್ಟಾಗಿ ಓಡುತ್ತೆ, ಆಫೇ ಆಗೋಲ್ಲ. ನೀವು ಹಿಂಗೆ ತುಳಿದೇ ಇದ್ರೂ ಅದು ರನ್ ಆಗ್ತಾನೇ ಇರುತ್ತೆ. ಅವಾಗ ನೀವೇನೂ ಅದು ಮಾಡೋಕ್ಕೆ ಆಗೋಲ್ಲ, ಸ್ವಿಚ್ನೇ ಆಫ್ ಮಾಡಬೇಕು, ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಆ ರೀತಿ ಆಗುತ್ತೆ. ಅದನ್ನು ಯಾವ ರೀತಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು, ಅವ್ರಿಗಂತ ತುಂಬ ಗಾಬರಿ ಆಗ್ಬಿಟ್ಟು ಕಮೆಂಟ್ ಮಾಡಿದರು, ಈ ಥರ ಆಗಿದೆ ಏನು ಮಾಡೋದು ಅಂತ, ತಲೆನೇ ಕೆಟ್ಟೋಗಿದೆ ಅಂತ. ನಮಗೊಂದೊಂದ್ಸಲ ಆಗ್ತಾ ಇರುತ್ತೆ. ಆದರೆ ಇವಾಗ ನಮಗೆ ರೂಢಿ ಆಗಿಬಿಟ್ಟಿದೆ. ನಾವು ಮಿಷಿನ್ ರೆಡಿ ತಗೊಂಡಾಗಿಂದನೂ ಸ್ಟಿಚ್ ಮಾಡ್ತಾ ಇದ್ದೀವಲ್ಲ, ಅದರ ಆ ಥರ ಆದಾಗ 2 ಬ್ಲೇಡ್ ಇರುತ್ತೆ, ಚೇಂಜ್ ಮಾಡ್ಕೊತೀವಿ ಮತ್ತು ರನ್ ಮಾಡ್ತೀವಿ. ಓಕೆನಾ? ಅದು ಯಾವ ರೀತಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ಬನ್ನಿ ನೋಡೋಣ. ನೋಡಿ, ಇದು ನನ್ನ ಮಿಷಿನು, ಮೆರಿಟ್ ಮಿಷಿನು, ಅಂದರೆ ದೊಡ್ಡ ಮಿಷಿನು. ಇದರಲ್ಲಿ ದೊಡ್ಡದು ಚಿಕ್ಕದು ಅಂತ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ಇದು ದೊಡ್ಡ ಮಿಷಿನು. ಆಲ್ರೆಡಿ ಇನ್ನು ಚಿಕ್ಕ ಮಿಷಿನು ಇದೆ, ಅದು ಬಂದುಬಿಟ್ಟು ಸಿಂಗಾರ್ ಅಂತ, ಅದು ಮನೇಲಿದೆ, ಮನೇಲಿ ಇಟ್ಟಿದ್ದೀನಿ. ಅದು ಸ್ಟಾರ್ಟಿಂಗ್ ನಾನು ಸ್ಟಿಚ್ ಮಾಡ್ತಾ ಇದ್ದ ಮಿಷಿನ್ ಅದು. ಈ ಅಂಗಡಿ ಮಾಡಿದ್ಮೇಲೆ ನಾನು ಈ ಮಿಷಿನ್ ತೊಗೊಂಡೆ. ಅದರಲ್ಲಿ ಆಮೇಲೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಅಂದರೆ ಜಾಸ್ತಿ ಕೆಲಸ ಮಾಡಿದಾಗ ಅದು ಸ್ವಲ್ಪ ರಿಪೇರಿಗೆ ಬರ್ತಾಯಿತ್ತು. ಆಗ ರಿಪೇರಿ ಮಾಡಿದವ್ರು ಹೇಳಿದ್ರು, ನೀವು ಹೆವಿ ಕೆಲಸ ಮಾಡೋದಾದರೆ ಅದು ಮಿಷಿನ್ ಆಗೋಲ್ಲ, ಬೇರೆ ಮಿಷಿನ್ ತೊಗೊಳ್ಳಿ ಅಂದಮೇಲೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಅದು ಸುಮ್ಮನೆ ಸೈಡು ತುಳಿಯೋಕ್ಕಿರಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ. ಆದರೆ ಇದಕ್ಕೇನಾದರೂ ರಿಪೇರಿ ಆದಾಗ ಅದ್ರ ಪಾರ್ಟ್ಸ್ಗಳನ್ನ ಬಿಚ್ಚಿ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಮೊನ್ನೆ ಒಂದು ವೀಡಿಯೋ ಹಾಕಿದ್ದೀನಿ, ಈ ಥರದ್ದೇನೋ ಒಂದು ರಿಪೇರಿ ಆಗಿ ಅದರದ್ದು ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆ ಥರ ಆಗಿ ಆ ಮಿಷಿನು ರನ್ನಿಂಗು ಚೆನ್ನಾಗಿದೆ. ಆದರೆ ಈ ಥರ ಅದ್ರದ್ದು ಪಾರ್ಟ್ಸ್ಗಳು ಇದಕ್ಕೆ ಹಾಕ್ಕೊಂಡಿರೋದು. ಇವಾಗ ಈ ಮೋಟ್ರು ಯಾರು ಯೂಸ್ ಮಾಡ್ತಾರಲ್ಲ ಈ ಮಿಷಿನ್ ಜೊತೆ, ಕಾಲಲ್ಲಿ ತುಳಿಯೋರ್ಗೇನೋ ಪ್ರಾಬ್ಲಮ್ ಬರೋಲ್ಲ. ಈ ಥರ ಮೋಟ್ರ್ ಯೂಸ್ ಮಾಡೋರಿಗೆ ಈ ಪ್ರಾಬ್ಲಮ್ ಬಂದೇ ಬರುತ್ತೆ. ಅವರು ಸ್ವಲ್ಪ ತುಳಿಲಿ ಜಾಸ್ತಿ ತುಳಿಲಿ ಅದು ರೆಗ್ಯುಲರಾಗಿ ಬಂದೇ ಬರುತ್ತೆ. ಬಿಗಿನರ್ಸ್ಗಿನ್ನೂ ಜಾಸ್ತಿನೇ ಬರುತ್ತೆ. ಏನಕ್ಕೆ ಅದು ಬಿಗಿನರ್ಸ್ಗೆ ಜಾಸ್ತಿ ಬರುತ್ತೆ ಅಂದರೆ, ಅವ್ರದ್ದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದನ್ನ ಏನಪ್ಪ ಅಂದರೆ, ಇದು ಪೆಡಲ್ನ, ಇದ್ರದ್ದು ಮೋಟರ್ ಇದೆಯಲ್ಲ, ಮೋಟರ್ದು ಪೆಡಲ್ ಇಲ್ಲಿದೆ ನೋಡಿ. ನೋಡಿ ಇಲ್ಲಿದೆಯಲ್ಲ, ಇದು ಪೆಡಲು. ಈ ಪೆಡಲ್ನ ಜಾಸ್ತಿ ಯೂಸ್ ಮಾಡಿದಷ್ಟು ಅದೇನಾಗುತ್ತೆ, ರನ್ ಆಗುತ್ತೆ. ರನ್ನಿಂಗ್ ಆಗಿ ಏನಾಗುತ್ತೆ ತೋರಿಸ್ತೀನಿ ಈಗ, ಒಂದು ನಿಮಿಷ. ನೋಡಿ, ಈ ಥರ ಇದೆಯಲ್ಲ, ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಮಾಡ್ತಾ ಇರ್ತೀವಲ್ವ, ಅದೇನಾಗುತ್ತೆ, ಇಲ್ಲಿ ಒಳಗಡೆ ಬೆಂಕಿ ಬರುತ್ತೆ. ಈ ಕಡೆ ಇಲ್ಲಿ ಕಾಣಿಸಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ, ಹಿಂಗೆ ತುಳಿದಾಗ ಈ ಕಡೆ ಬರುತ್ತೆ, ಅದು ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ ನೋಡಿ. ಒಂಥರ ಬೆಂಕಿ ಥರ ಬರುತ್ತೆ. ಇಲ್ಲಿ ವೈರ್ ಇದೆಯಲ್ಲ, ಇಲ್ಲಿ ಪ್ರೆಸ್ ಮಾಡಿ ಏನಾಗುತ್ತೆ, ಇದನ್ನು ಹಿಂಗೆ ಪ್ರೆಸ್ ಮಾಡ್ತೀವಲ್ಲ, ಅದು ಒಳಗಡೆ ಕರೆಂಟ್ ಅಲ್ವಾ, ಅದು ಬೆಂಕಿ ಥರ ಇದನ್ನು ಪ್ರೆಸ್ ಮಾಡಿದಷ್ಟು ಅದು 2 ಬ್ಲೇಡ್ ಇರುತ್ತೆ. ಬ್ಲೇಡ್ನ 2 ಅಟ್ಯಾಚ್ ಮಾಡಿ ಕೊಟ್ಟಿರ್ತಾರೆ. ಅದನ್ನು ನಾವು ಹಿಂಗೆ ಪ್ರೆಸ್ ಮಾಡಿದಾಗ ಬೆಂಕಿ 2 ಸೇರಿ ಒಂಥರ ಬ್ಲಾಕ್ ಥರ ಸುಟ್ಟೋದಂಗೆ ಆಗ್ಬಿಡುತ್ತೆ. ಅದು ಸುಟ್ಟೋಗಿ ಏನಾಗುತ್ತೆ, ಆಮೇಲೆ ಸುಟ್ಟೋಗಿ ಅದು ಕಟ್ಟಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಇದು ಮೋಟ್ರು ಆಫ್ ಆಗೋಲ್ಲ. ನೀವು ಹಿಂಗೆ ಹಿಡ್ಕೊಂಡ್ರೆ ಫುಲ್ಲು ರನ್ನಿಂಗ್ ಆಗುತ್ತೆ, ಆಫೇ ಆಗೋಲ್ಲ ಅದು. ನೀವು ಎಷ್ಟೇ ಹಿಡ್ಕೊಂಡ್ರು ಇದನ್ನು ಆಫ್ ಮಾಡಬೇಕು ಮಿಷಿನ್ ಹೊರತು ಇದರಲ್ಲಿ ಆಫ್ ಆಗೋಲ್ಲ. ಆ ಬ್ಲೇಡ್ ಹೋಗಿರುತ್ತೆ, ಹಾಗಾಗಿ ಅದು ಆಫ್ ಆಗೋದಿಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ವ್ಯೂವರ್ಸ್ ಒಬ್ಬರು ಕೇಳಿದ್ರು, ಹಿಂಗೆ ಮಿಷಿನು ಆನ್ ಆದರೆ ಆಫೇ ಆಗ್ತಾಯಿಲ್ಲ, ತುಂಬ ತಲೆ ಕೆಟ್ಟೋಗಿದೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಅದು ಏನೋ ಮಾಡೋಕ್ಕೋಗಿ ಡಿಲೀಟ್ ಆಗೋಯ್ತು. ನೆಕ್ಸ್ಟ್ ಟೈಮ್ ಇದ್ರ ಬ್ಲೇಡ್ ಚೇಂಜ್ ಮಾಡಿದಾಗ ಡೀಟೇಲಾಗಿ ಹಾಕ್ತೀನಿ ಅದ್ರ ವೀಡಿಯೋನ. ಡೀಟೇಲಾಗೆ ಮಾಡ್ಕೊಂಡಿದ್ದೆ, ಅದೇನಾಯಿತು, ವಿಡಿಯೋ ಏನೋ ಮಾಡೋಕ್ಕೋಗಿ ಡಿಲೀಟ್ ಆಗಿಬಿಟ್ಟಿದೆ. ಹಂಗಾಗಿ ಇದನ್ನು ಬಿಚ್ಚಿ ಮಾಡಿ ರೆಡಿ ಮಾಡಿದಂಥ ವೀಡಿಯೋ ಅದು. ಇದು ಬಂದುಬಿಟ್ಟು ನಮ್ಮ ಮನೆಯವರು ಇಲ್ಲ ನಮ್ಮ ಅಣ್ಣ ಬಿಚ್ಚಿ ಮಾಡಿಕೊಡ್ತಾರೆ. ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಗೊತ್ತಿರೋರಾದರೆ ಆ ಬ್ಲೇಡ್ನ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಮಾಮೂಲಿ ಮಿಷಿನ್ ರಿಪೇರಿ ಅವ್ರ ಹತ್ರನೇ ತೊಗೊಂಡೋಗ್ಬೋದು. ಏನೋ ಗೊತ್ತಿರೋರಾದರೆ ಇದನ್ನು ಬಿಚ್ಚಿಬಿಟ್ಟು ಮಾಮೂಲಿ ಬ್ಲೇಡ್ನ ಹಂಗೆ ಅಟ್ಯಾಚ್ ಮಾಡಿ ಹೊಸ ಬ್ಲೇಡ್ನ ಹಾಕೋಬೋದು. ಬ್ಲೇಡ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ ಸ್ಟಾಕ್ ಇಟ್ಕೊಂಡಿದ್ದೀನಿ ತೊಗೊಬಂದು. ಇದು ಒಂದು 25 ರೂಪಾಯಿನೋ ಬೀಳುತ್ತೆ, ಒಂದು 15 ರೂಪಾಯಿ 25 ರೂಪಾಯಿನೂ ಇದೆ. ನಾನು ಒಂದಷ್ಟು ತರಿಸಿಟ್ಕೊಂಡಿದ್ದೀನಿ. ಇದೆಲ್ಲ ಹೊಸದು. ಏನಕ್ಕಪ್ಪ ಅಂದರೆ ಇದು ಅವಾಗವಾಗ ಹಂಗೆ ಆಗ್ತಾ ಇರುತ್ತೆ. ನೋಡಿ, ಈ ಥರ ಇದು ಬ್ಲೇಡು ನೋಡಿ, ಈ ಥರ ಬರುತ್ತೆ.
ಇದನ್ನು ಈ ರೀತಿ ಅಟ್ಯಾಚ್ ಮಾಡಿರ್ತಾರೆ ಇಲ್ಲಿ ಎಲ್ಲ ಹಿಂಗೆಲ್ಲ ಹೆಂಗೋ ಅಟ್ಯಾಚ್ ಮಾಡ್ತಾರೆ ಈ ಥರ. ಇದು ಹಿಂಗೆ ಪ್ರೆಸ್ ಮಾಡಿ ಇಲ್ಲಿ ಸುಟ್ಟೋಗುತ್ತೆ. ಇಲ್ಲಿ ಇದೆಲ್ಲ ಸುಟ್ಟೋದಾಗ ಕಟ್ಟಾಗ್ಬಿಡುತ್ತೆ. ಕಟ್ಟಾದಾಗ ಏನಾಗುತ್ತೆ, ಅದು ಹಂಗೆ ಮಿಷಿನ್ ರನ್ನಿಂಗ್ ಆಗುತ್ತೆ, ಆಫೇ ಆಗೋದಿಲ್ಲ. ನಾವು ಹಿಂಗೆ ಹಿಡ್ಕೊಂಡ್ರೆ ಫುಲ್ಲು ರನ್ನಿಂಗ್ ಆಗಿ ಓಡ್ತಾ ಇರುತ್ತೆ, ಆಫ್ ಮಾಡೋಕ್ಕೆ ಆಗೋಲ್ಲ. ಏನಿದ್ರು ಸ್ವಿಚ್ ಆಫ್ ಮಾಡಬೇಕೇ ಹೊರತು ನಾವು ಮಿಷಿನ್ ಆಫ್ ಮಾಡೋಕ್ಕೆ ಆಗೋಲ್ಲ, ಇದನ್ನು ನಿಲ್ಸೋಕ್ಕೆ ಆಗೋಲ್ಲ, ಆ ಥರ ಆಗುತ್ತೆ. ಆಮೇಲೆ ಒಂದೊಂದು ಸಲ ಏನಾಗುತ್ತೆ, ಸ್ವಲ್ಪ ರನ್ನಿಂಗ್ ಆಗುತ್ತೆ, ಇದನ್ನು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ಅದು ಸ್ವಲ್ಪ ಒಂದು ಲೆವೆಲ್ಗೆ ಅದು ಬ್ಲೇಡು ಸ್ವಲ್ಪ ಟಚ್ಚಲ್ಲಿದ್ದರೆ, ಒಂಚೂರು ಹಿಂಗೆ ಟಚ್ಚಲ್ಲಿರುತ್ತಲ್ಲ, ಒಂಚೂರು ಟಚ್ಚಲ್ಲಿದ್ದರೆ ಹಂಗೆ ಆಗ್ತಾ ಇರುತ್ತೆ. ಕೊನೆಗೆ ಏನಾಗುತ್ತೆ, ಇದು ಕಟ್ಟಾದಮೇಲೆ ಫುಲ್ಲು ರನ್ನಿಂಗಾಗಿ ಓಡುತ್ತೆ ಮಿಷಿನ್, ಅಷ್ಟೇ ಇದು. ಅದಕ್ಕೋಸ್ಕರ ಈ ಥರ ಮೋಟ್ರು ಯೂಸ್ ಮಾಡೋರು ಬ್ಲೇಡ್ಗಳನ್ನ ತೊಗೊಬಂದು ಇಟ್ಕೋಬೋದು. ಅದೇ ನಾನು ಹೇಳ್ದಂಗೆ ಯಾರಾದರೂ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಗೊತ್ತಿರೋರಾದರೆ ಇದನ್ನು ತೆಗೆದುಬಿಟ್ಟು ಹಾಕೋಬೋದು, ತೊಂದರೆ ಏನೂ ಇಲ್ಲ. ನಮ್ಮ ಮನೇಲಿ ನಮ್ಮ ಅಣ್ಣನೂ ಹಾಕ್ತಾರೆ, ನಮ್ಮ ಮನೆಯವರು ಹಾಕ್ತಾರೆ, ಹಂಗಾಗಿ ನನಗೇನು ತೊಂದರೆ ಇಲ್ಲ, ಅವರೇ ಹಾಕ್ಕೊಡ್ತಾರೆ, ಅಂಗಡಿಗೆ ಏನು ತೊಗೊಂಡೋಗಲ್ಲ. ಅದಕ್ಕೋಸ್ಕರ ನಾನು ನೋಡಿ ಇದೆಲ್ಲ ಬ್ಲೇಡ್ ಇಟ್ಕೊಂಡಿದ್ದೀನಿ ನಾನು. ಏನಕ್ಕಂದ್ರೆ ಸಡನ್ನಾಗಿ ಆಗಿಬಿಟ್ರೆ ಬಿಚ್ಚಿ ಹಾಕ್ಕೊಡ್ತಾರೆ, ಅವಾಗೇನು ಅಂಗಡಿಗೆ ಹೋಗೋ ಅವಶ್ಯಕತೆನೇ ಇರೋಲ್ಲ. ನೀವೇನಾದರೂ ಆ ಥರ ಇಲ್ಲ ಅನ್ನೋದಾದರೆ ನೀವು ಅಂಗಡಿಗೆ ಹೋಗಬೇಕು. ಅವರು ಹೋದ್ಮೇಲೆ ಇದನ್ನೇ ಬ್ಲೇಡ್ನೇ ಚೇಂಜ್ ಮಾಡಿ ನಿಮ್ಗೆ ರೆಡಿ ಮಾಡಿ ಕೊಡ್ತಾರೆ, ಇನ್ನೇನು ಆಗಿರಲ್ಲ ಅದು. ಹಂಗಾಗಿ ನೀವು ಬೇಕಾದರೆ ಮನೇಲೇ ಇರೋರು, ಆಮೇಲೆ ಪ್ರಾಕ್ಟೀಸ್ ಮಾಡೋರು ಜಾಸ್ತಿ ಹಿಂಗೆ ಪ್ರೆಸ್ ಮಾಡಿ ಅದು ಬ್ಲೇಡು ಹೋಗ್ಬಿಡುತ್ತೆ. ಇವಾಗ ಗೊತ್ತಿಲ್ಲದೇ ಮೋಟ್ರ್ ಕಲ್ತ್ಕೊಳ್ಳೋಣ ಅಂತ ತುಳಿತಾ ಇರ್ತಾರಲ್ಲ, ಹಿಂಗೆ ಪ್ರೆಸ್ ಮಾಡಿ ಇದು ಬ್ಲೇಡು ಹೋಗುತ್ತೆ. ಹಂಗಾಗಿ ಇವಾಗ ನಾವೇ ಎಷ್ಟೋ ಸಲ ಹೋಗ್ತಾನೆ ಇರುತ್ತೆ, ಕೆಲಸ ಜಾಸ್ತಿ ಮಾಡ್ತಾ ಇದಕ್ಕಿದ್ದಂಗೆ ಹಂಗೆ ಆದಾಗ ಮತ್ತೆ ಚೇಂಜ್ ಮಾಡಿ. ಅದಕ್ಕೋಸ್ಕರನೇ ನಾನು ಇಷ್ಟೊಂದು ಬ್ಲೇಡ್ಗಳನ್ನ ತೊಗೊಬಂದು ಇಟ್ಕೊಂಡಿರೋದು. ಹಂಗಾಗಿ ನಿಮಗೆ ಯಾರೋ ವ್ಯೂವರ್ಸ್ ಒಬ್ಬರು ಕೇಳಿದರು, ಈ ಥರ ಆಗಿದೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಈ ಥರ ಮೋಟ್ರು ಯೂಸ್ ಮಾಡೋರಂತೂ ಈ ವಿಡಿಯೋ ನೋಡಿ ಈ ಥರ ತಿಳ್ಕೊಳ್ಳಿ. ನೆಕ್ಸ್ಟು ಟೆನ್ಷನ್ ಮಾಡ್ಕೋಬೇಡಿ, ಅದು ಓಡುತ್ತೆ ಅಂದ್ಬಿಟ್ಟು ಅಯ್ಯೋ ಏನಪ್ಪ ಹಿಂಗೆ ಓಡ್ತಾ ಇದೆ ಮಿಷಿನು, ಆಫೇ ಆಗ್ತಾಯಿಲ್ಲ ಅಂತ ಗಾಬರಿ ಆಗಬೇಡಿ. ಈ ಥರ ನಿಮ್ಮ ಮನೇಲಿ ಎಲೆಕ್ಟ್ರಿಕ್ ಕೆಲಸ ಗೊತ್ತಿದ್ದರೆ ಈ ಬ್ಲೇಡ್ ತೋರಿಸಿದ್ರೆ ಒಳಗಡೆ ಇರುತ್ತೆ, ಅದನ್ನು ಬಿಚ್ಚಿಬಿಟ್ಟು ತೊಗೊಂಡೋಗಿ ಕೊಟ್ಟರೆ ಹೊಸದು ಕೊಡ್ತಾರೆ, ಓಕೆನಾ. ಇಲ್ಲ ನೀವೇ ಬರಲ್ಲ ಅನ್ನೋದಾದರೆ ಅಂಗಡಿಗೆ ತೊಗೊಂಡೋಗ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ಹೋಗಿ ಹೇಳಿದ್ರೆ ಈ ಥರ ಫಾಸ್ಟಾಗಿ ಓಡುತ್ತೆ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಈ ಥರ ಬ್ಲೇಡ್ನ ಚೇಂಜ್ ಮಾಡಿ ಕೊಡ್ತಾರೆ, ಓಕೆನಾ. ನಿಮಗೇನಾದರೂ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ನನಗೆ ಏನು ಗೊತ್ತಿರುತ್ತೋ ಅದನ್ನು, ಇದಂತೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಇರ್ತೀವಿ. ನಾವು ಜಾಸ್ತಿ ಕೆಲಸ ಮಾಡಿದಾಗಲೇ ಇದು ಕರೆಕ್ಟಾಗಿ ಕೈ ಕೊಡುತ್ತೆ. ಯಾಕೆಂದರೆ ಜಾಸ್ತಿ ಕೆಲಸ ಮಾಡಿರ್ತೀವಲ್ಲ, ಅದು ಪ್ರೆಸ್ ಮಾಡಿ ಹೋಗ್ಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಾನು 2 ಇಟ್ಕೊಂಡಿದ್ದೀನಿ ನೋಡಿ. ಈ ಮಿಷಿನಲ್ಲೂ ಮೋಟ್ರಿದೆ, ಇದು ಜಿಗ್ಜಾಗ್ ಮಿಷಿನ್ದು. ಅವಾಗೇನು ಮಾಡ್ತೀನಿ, ಇದನ್ನ ಅಲ್ಲಿಗೆ ಎಕ್ಸ್ಚೇಂಜ್ ಮಾಡ್ಕೋತೀನಿ, ಇದ್ರದ್ದು ಅದಕ್ಕೆ ಅದ್ರದ್ದು ಇದಕ್ಕೆ ಎಕ್ಸ್ಚೇಂಜ್ ಮಾಡಿ ಇಟ್ಕೋತೀನಿ. ಹಂಗೆ ಅದಕ್ಕೋಸ್ಕರ ನಮಗೆ ಏನು ತೊಂದರೆ ಇಲ್ಲ, ಒಂದು ಎಕ್ಸ್ಟ್ರಾ ಇರೋದ್ರಿಂದ. ಇದೇನು ಜಿಗ್ಜಾಗ್ ಏನು ಜಾಸ್ತಿ ಮಾಡಲ್ವಲ್ಲ, ಹಾಗಾಗಿ ಅದು ಸಪ್ರೇಟಾಗಿ ಇಟ್ಬಿಟ್ಟು ಇದನ್ನು ಮಾತ್ರ ಯೂಸ್ ಮಾಡ್ಕೋತೀವಿ, ಓಕೆನಾ. ನಿಮಗೇನಾದರೂ ಈ ಥರ ಪ್ರಾಬ್ಲಮ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಈ ಥರ ಮನೇಲೇ ಯಾರಾದರೂ ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಗೊತ್ತಿರೋರಾದರೆ ಮಾಡ್ಕೋಬೋದು. ಇಲ್ಲ ಅಂದರೆ ಹೇಳ್ದಂಗೆ ಅಂಗಡಿಗೆ ಹೋಗಬೇಕಾಗುತ್ತೆ. ನೋಡಿ ಇದು ಬಂದ್ಬಿಟ್ಟು ಮೆರಿಟ್ ಮಿಷಿನು. ದೊಡ್ಡ ಮಿಷಿನು ಚಿಕ್ಕ ಮಿಷಿನು ಅಂತ ಏನಿಲ್ಲ, ಮೋಟ್ರು ಮಾತ್ರ ಎಲ್ಲದಕ್ಕೂ ಒಂದೇ ಬರುತ್ತೆ. ಈ ಚಿಕ್ಕ ಮಿಷಿನ್ಗೆ ಬೇರೆ ದೊಡ್ಡ ಮಿಷಿನ್ಗೆ ಬೇರೆ ಅಂತ ಏನಿಲ್ಲ ಮೋಟ್ರು. ನೀವು ಯಾವ ಮಿಷಿನ್ಗೆ ತೊಗೊಂಡ್ರು ಮೋಟ್ರು ಇದೊಂದೇ ಹಿಂಗೆ ಬರುತ್ತೆ ಮೋಟ್ರು. ಇದನ್ನು ಫಿಟ್ ಮಾಡ್ಕೊಳ್ಳೋದು ಚೇಂಜ್ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಹಾಗಾಗಿ ನೀವೇನಾದರೂ ಮೋಟ್ರ್ ಯೂಸ್ ಮಾಡ್ತಾ ಇರೋರು ಈ ರೀತಿ ಮಾಡಿ ಅಂತ ಹೇಳೋಕ್ಕೆ, ಅದು ವ್ಯೂವರ್ಸ್ ಒಬ್ಬರು ಕೇಳಿರೋದ್ರಿಂದ ಈ ವಿಡಿಯೋ ಮಾಡಿದೆ. ಯಾಕೆಂದರೆ ಅವ್ರಿಗೆ ಗಾಬರಿಯಾಗಿ ಈ ಥರ ಆಗಿತ್ತು ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಅದು ವಿಡಿಯೋ ಮಾಡಿ ಹೋಯ್ತಲ್ಲ, ಇನ್ನೊಂದು ಸಲ ಅದು ಆದಾಗ ನೆಕ್ಸ್ಟ್ ಟೈಮು ಡೀಟೇಲಾಗಿ ಅದು ಬಿಚ್ಚೋದ್ರಿಂದ ಹಿಡ್ದು ಅದನ್ನ ಫಿಟ್ ಮಾಡೋವರೆಗೂ ವಿಡಿಯೋ ಮಾಡ್ತೀನಿ. ಅದು ಆ್ಯಕ್ಚುಲಿ ಆಗ್ತಾ ಇರುತ್ತೆ, ಇವಾಗೇನದು ಮುಗಿದೋಯ್ತು ಅಂತಲ್ಲ, ಮತ್ತೆ ಆ ಬ್ಲೇಡ್ ಯಾವ ಕೆಲಸ ಮಾಡಿ ಬ್ಲೇಡ್ ಹೋಗ್ಬಿಟ್ರೆ ಮತ್ತೆ ಅದು ಹಂಗೆ ಆಗುತ್ತೆ, ಮತ್ತು ನಾವು ಬ್ಲೇಡ್ ಚೇಂಜ್ ಮಾಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೇನಾದರೂ ಈ ಥರ ಮೋಟ್ರ್ ಇಟ್ಕೊಂಡಿದ್ರೆ ಅಬ್ಸರ್ವ್ ಮಾಡಿ, ಗಾಬರಿ ಪಟ್ಕೋಬೇಡಿ. ಇದ್ದರೆ ಯಾರಾದರೂ ಸ್ವಲ್ಪ ಗೊತ್ತಿರೋರಿದ್ದರೆ ರೆಡಿ ಮಾಡಿಸ್ಕೊಳ್ಳಿ, ಇಲ್ಲ ಅಂಗಡಿಲಿ ಹೋಗಿ ರೆಡಿ ಮಾಡಿಸ್ಕೊಳ್ಳಿ, ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ. ಇನ್ನೂ ಏನಾದರೂ ವೀಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ನಿಮಗೆ ಗೌನ್ ಸ್ಟಿಚಿಂಗ್ ಆಗಲಿ, ಲಂಗ ಬ್ಲೌಸ್ ಆಗಲಿ, ಇಲ್ಲ ಎಂಬ್ರಾಯ್ಡಿಂಗ್ ವರ್ಕು ಆಗ್ತಾ ಇರ್ತೀನಿ, ನಿಮ್ಗೆ ಯಾವ ಥರ ವರ್ಕ್ಸು ಬೇಕು ಅಂತ ಏನಾದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ, ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.